ವಾಹಿನಿಯಾಗಿ ಒಬ್ಬಾಕೆ ಬಂದಿದ್ದಾಳಂತೆ. ಶಂಕ ದುರ್ಗರನ್ನು ತಿಳಿದಳಂತೆ. ಯಾರಾಕೆ ತಿಳಿಯಬೇಕಾಗಿದೆ. ನೇರವಾಗಿ ಅಷ್ಟಭುಜದಿ ಮೆರೆವ ನಾರಿ ಅಷ್ಟಭುಜದಿ ಮೆರೆವ ನಾರಿ ದಟ್ಟನೆ ಕೇಸರಿಯ ಏರಿ ದಿಟ್ಟತನದಿ ದುರಕೆ ಬಂದ ಗುಟ್ಟದೇನೆಲೆ ದಿಟ್ಟತನದಿ ದುರಕೆ ಬಂದ ಗುಟ್ಟದೇನೆಲೆ ಒಂದು ಹೆಜ್ಜೆ ಬಂದಿಟ್ರೆ ನಿನ್ನ ಕಾಲನ್ನೇ ಕಡಿತೇನೆ. ನಿನ್ನ ಉದರವನ್ನೇ ಸೆಳಿ. ನಿನ್ನ ಕರಗಳನ್ನ ಕತ್ತರಿಸ್ತೇನೆ. ನಿನ್ನ ಕಣ್ಣುಗಳನ್ನೇ ಕಿತ್ತೇನು. ಅಷ್ಟಭುಜಗಳನ್ನು ಹೊತ್ತು ಕೇಸರಿಯನ್ನೇರಿ ಇಲ್ಲಿವರೆಗಾಗಿ ಬಂದು ಶಂಕ ದುರ್ಗರನ್ನೆಲ್ಲ ತರಿದೆಲ್ಲ ನಾನೇ. ಯಾಕೆ ಕೊಂದೆ? ಯಾರು ನೀನು ಹೇಳು. ಎಲ್ಲ ಮಹೇಶ ಅಟ್ಟಿಸುರರನ್ನ ಕವಾಳ್ವತ್ತಿ ತಗಿಡದೆ ಅಟ್ಟಿಸುರರನ್ನ ಕವಾಳುವ ದುಷ್ಟ ಮಹಿಷ ನಿನ್ನ ಶಿರವ ದುಷ್ಟ ಮಹಿಷ ನಿನ್ನ ಶಿರವ ಹುಟ್ಟಿ ಕೆಡಹ ಬಂದೆ ಸುರರ ಭೀಷ್ಟ ಸಲ್ಲಿಸಲು ಅಟ್ಟಿಸುರರನ್ನ ಕವಾಳುವ ಅಟ್ಟಿಸುರರನ್ನ ಕವಾಳುವ ದುಷ್ಟ ಮಹಿಷ ನಿನ್ನ ಶಿರವ ದುಷ್ಟ ಮಹಿಷ ನಿನ್ನ ಶಿರವ ಕುಟ್ಟಿ ಕೆಡಹ ಬಂದೆ ಸುರರ ಭೀಷ್ಟ ಸಲ್ಲಿಸಲು ಮದೋನ್ಮತ್ತನಾಗಿ ನಾಕವನ್ನೇ ಎರೆದೆಯ. ಗೋ ಬ್ರಾಹ್ಮಣರನ್ನೇ ಹಿಂಸಿಸಿದೆಯ. ಗರ್ಭಿಣಿ ಸ್ತ್ರೀಯರ ಗರ್ಭಪಾತ ಮಾಡಿದೆಯ. ಸೂರ್ಯ ಚಂದ್ರರ ದೆಸಗೆಡಿಸಿದೆಯ. ಮೂಢ ನಾಕ ಭಾಗ್ಯವನ್ನು ಸೆಳೆದು ಆಳುವ ನಿನ್ನ ಶಿರಸ್ಸನ್ನು ಕುಂಡಿ ಸುರರನ್ನ ಪೊರೆಯುವುದಕ್ಕಾಗಿ ಬಂದವಳು. ಸುರರ ಪೊರೆಯ ಬಂದೆ ಏನೇ ನಿನಗೆ ಕಾಡೆ ಸರಿಯಾರೆನಗೆ ಮುಡು ಜಗದ ದುರದ ಮಧ್ಯದಿ ಬರೋದಕ್ಕಾಗಿ ಬಂದವಳೆ. ನಿನ್ನ ಎದುರುಗಡೆ ನಿಂತಿರುವವನು ಸಾಮಾನ್ಯದವನಲ್ಲ. 3 ಲೋಕದ ಅಧಿಕಾರಿ, ವರಬಲಾನ್ವಿತ ವೈಶಾಖ್ಯ. ವರಬಲವಿದೆ ಎನ್ನುವ ಹಾಗೆ ಕೊಪ್ಪೆ ನಾಕದ ಭಾಗ್ಯವನ್ನ ಸೆಳೆಯುತ್ತಿದ್ದೀಯಲ್ಲ. ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ. ನಾರೆ ಎನ್ನುವ ಹಾಗೆ ಸಾಮಾನ್ಯವಾಗಿ ನೋಡಬೇಡ. ನಾರೆ ಆದರೇನು ನಿನ್ನ ಪಾಲಿಗೆ ಹೆಮಾರಿಯಾಗಿ ಬಂದಿದ್ದೇನೆ. ಬಂದವಳು ಸಾಮಾನ್ಯದವಳಲ್ಲ, ಅಷ್ಟಭುಜೆ, ಅಯೋನಿಜೆ, ಸಿಂಹವಾಹಿನಿ, ನಿನ್ನ ಪಾಲಿನ ಮೃತ್ಯು. ವಿಚಾರ ಹೇಳ್ತೇನೆ ಕೇಳು. ಏನು? ಕೈಯಲ್ಲಿರುವಂತ ಆಯುಧವನ್ನು ಬದುಕಿರಿಸು. ನಿನ್ನ ಕೇಸರಿಯನ್ನು ಕಾಡಿಗೆ ಕಳುಹಿಸು. ನೀನು ನನ್ನ ವಾಮಭಾಗ. ಮಹೇಶ, ಏನು ಧೈರ್ಯವಿದೆ ಅಂತ ಆದ್ರೆ ಇಂತಹ ಮಾತನಾಡುತ್ತಿದ್ದೀಯಲ್ಲ. ನೀನೊಬ್ಬ ರಣ ಹೇಳಿ. ಧೈರ್ಯವಿದ್ದರೆ ಮುಂದೆ ಬಂದು ಯುದ್ಧ ಮಾಡು. ಬಾ ಮುಂದೆ.
ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ವಿಷ್ಣು ವಿಲಾಸಿನಿ ಜಿಷ್ಣು